ತಮಗೆಲ್ಲರಿಗೂ ಆನಂದಮಯ ಅಂತರ್ಮುಖ ಆತ್ಮಧ್ಯಾನಾಭ್ಯಾಸ ತರಗತಿಗೆ ಆಧಾರದ ಸ್ವಾಗತ. ಮಂಗಲಾಚರಣ. ಓಂ ಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂ ಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆ ನಾ ಪಡೆದನು ದುಃಖ ಅನಂತವನು. ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ಶ್ರೀ ಸದ್ಗುರು ಭಗವಂತರು. ಎರಡು ಕೈಗಳನ್ನು ಜೋಡಿಸಿ ಅಂತರ್ಮುಖ ಮಾರ್ಗವನ್ನು ತಿಳಿಸಿಕೊಟ್ಟ ಪಂಚಪರಮೇಷ್ಠಿಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ಮೋಕ್ಷದಾತ ನಿಜ ಪರಮಾತ್ಮ ನಿಜ ಆತ್ಮದೇವನಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ, ಅಂದರೆ ನಾವು ನಮಗೆ ಅನಂತ ನಮನಗಳನ್ನು ಸಲ್ಲಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆಂದು ಭಾವಿಸುತ್ತಾ, ಶಾಂತಿ ಶಾಂತಿ ಅನುಭವ ಮಾಡಿ ಪಾದದಿಂದ ನೆತ್ತಿವರೆಗೆ ನಿಮ್ಮ ಅಸ್ತಿತ್ವದ ಉದ್ದಗಲ ದಪ್ಪ ಅನುಭವ ಮಾಡಿ. ಅನುಭವ ಆಗತ್ತೆ, ನಾನು ಅಂತ ಅಸ್ತಿತ್ವ ಅನುಭವ ಆಗ್ತಾ ಇದೆ ನಿಮಗೆ. ಆದರೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಕಿವಿಗೆ ಕೇಳಿಸ್ತಾ ಇಲ್ಲ, ಮೂಗಿನ ವಾಸನೆಗೆ ಬರ್ತಾ ಇಲ್ಲ, ಕೈಯಿಂದ ಸ್ಪರ್ಶ ಮಾಡಿ ಮುಟ್ಟಲಿಕ್ಕೆ ಸಾಧ್ಯವಿಲ್ಲ, ಕಿವಿಯಿಂದ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯವಿಲ್ಲ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಕೇವಲ ನಮ್ಮ ಅಸ್ತಿತ್ವ ಅನುಭವ ಮಾಡಿ. ಪರಸ್ಪರ 5 ಬೆರಳುಗಳ ತುದಿಗಳನ್ನು ಕೂಡಿಸಿ ಸುಮ್ಮನೆ ಕೂತ್ಕೊಳ್ಳಿ. ನಿಮ್ಮ ಬಲಗೈ ಎಡಗೈ 5 ಬೆರಳುಗಳ ಪರಸ್ಪರ ತುದಿಗಳನ್ನು ಮಾತ್ರ ಸ್ಪರ್ಶ ಮಾಡುತ್ತಾ ಅಂಟಿಸಿ ಸ್ಪರ್ಶ ಮಾಡಿ. ಆ ತುದಿ ಬೆರಳುಗಳಲ್ಲಿ ಯಾವ ರೀತಿ ಅನುಭವ ಆಗ್ತಾ ಇದೆ ನೋಡಿ.
ಕೇವಲ ತುದಿ ಬೆರಳುಗಳು. ನಿಮ್ಮ 5 ಬೆರಳುಗಳ ತುದಿಗಳನ್ನು ಕೂಡಿಸಿ ತುದಿಗಳ ಪರಸ್ಪರ ಸ್ಪರ್ಶ ಅನುಭವ ಮಾಡಿ. ತುದಿ ಬೆರಳುಗಳಲ್ಲಿ ಏನೊಂದು ಬಡಿತ ಮಿಡಿತ ಸಂವೇದನ ನಾಡಿ ಅನುಭವ ಆಗ್ತಾ ಇದೆ. ಆ ಬಡಿತ ಮಿಡಿತ ನಾಡಿ ರಕ್ತ ಮೂಳೆ ಮಾಂಸದ ಬಡಿತ ಮಿಡಿತ ನಾಡಿ ನಾನಲ್ಲ. ಅಲ್ಲಿ ಸಂವೇದನ ಮಾತ್ರ, ಅನುಭವ ಮಾತ್ರ, ನನ್ನ ಅಸ್ತಿತ್ವ ಮಾತ್ರ. ಅದೇ ಶುದ್ಧಾತ್ಮ.
ಬೆರಳುಗಳ ತುದಿಗಳ ಮಾತ್ರ ಅನುಭವ ಮಾಡಿ. ತುದಿಗಳಲ್ಲಿ ಅಲ್ಲಿ ನಿಮಗೆ ಒಂದು ತರಹ ಬಡಿತ ಮಿಡಿತ ಸಂವೇದನೆ ಅನುಭವ ಆಗ್ತಾಯಿದೆ. ಆ ಬಡಿತ ಮಿಡಿತಗಳನ್ನು ಎಣಿಕೆ ಮಾಡಿ, ಎಣಿಕೆ ಮಾಡ್ತಾ ಅದರ ಮೇಲೆ ಮನಸ್ಸಿಡಿ. ಹಾಗೆ ಬೆರಳೊಳಗೆ ಬೆರಳು ಹಾಕಿ ಎರಡೂ ಕೈಗಳ ಬೆರಳುಗಳ ಮಧ್ಯದಲ್ಲಿ ಬೆರಳುಗಳನ್ನು ಪರಸ್ಪರ ಒಳಗೆ ಹಾಕಿ ಎರಡೂ ಕೈಗಳಿಂದ ಒಂದು ದೊಡ್ಡ ಮುಷ್ಟಿಯನ್ನು ಕಟ್ಟಿ ಎರಡೂ ಹಸ್ತಗಳ ಅಂಗೈಗಳು ಕೂಡಿರಬೇಕು. ಬೆರಳುಗಳನ್ನು ಕಾಲು ಕೈಗಳನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಕೇವಲ ನಿಮ್ಮ ಮುಷ್ಟಿ ಅನುಭವ ಮಾಡಿ, ಅಂಗೈ ಮಧ್ಯ ಅನುಭವ ಮಾಡಿ. ಎರಡೂ ಕೈಗಳ ಮುಷ್ಟಿ ಅಖಂಡ ಮುಷ್ಟಿಯನ್ನು ಅನುಭವ ಮಾಡಿ. ನೋಡಿ, ಬೆರಳುಗಳ ಮಧ್ಯೆ ಬೆರಳುಗಳನ್ನು ಹಾಕಿ ಎರಡೂ ಕೈಗಳನ್ನು ಕೂಡಿಸಿ ಮುಷ್ಟಿ ಮಾಡಿದ್ದೀರಿ. ಆ ಮುಷ್ಟಿ ಅನುಭವ ಮಾಡಿ. ಕೊನೆಯವರೆಗೆ ಕಣ್ಣನ್ನು ತೆರಿಬಾರ್ದು. ಕಣ್ಣಲ್ಲಿ ಕತ್ಲೆ ಬೆಳಕನ್ನು ನೋಡಬೇಡಿ. ಕೇವಲ ನಿಮ್ಮ ಮುಷ್ಟಿ ಅನುಭವ ಮಾಡಿ. ಆ ಮುಷ್ಟಿ ಒಳಗೆ ನಿಮಗೆ ಬಿಸಿ ಬಿಸಿ, ತಂಪು ತಂಪು, ನೋವು, ಸುಖ, ದುಃಖ ಯಾವ ರೀತಿ ಅನುಭವ ಆಗ್ತಾ ಇದೆ ನೋಡಿ. ಆ ಮುಷ್ಟಿಯಲ್ಲಿ ನಾನಿದ್ದೇನೆಂಬ ಅನುಭವ ಆಗ್ತಾ ಇದೆ. ಅದರ ಮೇಲೆ ಮನಸ್ಸಿಡಿ. ಎರಡೂ ಕೈಗಳನ್ನು ಸಡಿಲು ಬಿಟ್ಟು ಹಗುರವಾಗಿಡಿ. ಯಾವ ವಿಚಾರ ಚಿಂತೆಗಳಿಲ್ಲ.
ಒಂದು ಹಸ್ತವನ್ನು, ಎರಡೂ ಹಸ್ತಗಳನ್ನು ಕಾಲಿನ ಪಕ್ಕದಲ್ಲಿ ತೆಗೆದುಕೊಂಡು ಹೋಗಿ ಒಮ್ಮೆಲೆ ಎರಡು ಹಸ್ತಗಳನ್ನು ನಿಮ್ಮ ಶರೀರಕ್ಕೆ ಸ್ಪರ್ಶ ಮಾಡಿ ಶರೀರದ ಮೇಲೆ ಇಡಿ. ಕಾಲು, ಬೆನ್ನು, ಸೊಂಟು, ನಿಮಗೆ ಎಲ್ಲಿ ಬೇಕಲ್ಲಿ ಎರಡೂ ಹಸ್ತಗಳನ್ನು ಒಟ್ಟಿಗೆ ಕಾಲು ಹತ್ತಿರ ತೆಗೆದುಕೊಂಡು ಹೋಗಿ ಒಟ್ಟಿಗೆ ಇಡಬೇಕು. ಈಗ ಬಲಗೈ ಹೆಬ್ಬೆರಳು ಮತ್ತು ತೋರ್ಬೆರಳನ್ನು ಸ್ಪರ್ಶ ಮಾಡಿ ಮುದ್ರಾ ರೂಪದಲ್ಲಿ 3 ಬೆರಳುಗಳು ನೇರವಾಗಿರಬೇಕು. ಬಲಗೈ ಹೇಳ್ತಾ ಇದ್ದೇನೆ. ಬಲಗೈಯಲ್ಲಿ ಬಲಗೈ 3 ಬೆರಳುಗಳು, ಕಿರುಬೆರಳು, ಮಧ್ಯಬೆರಳು ಮತ್ತು ಉಂಗುರು ಬೆರಳು 3 ನೇರವಾಗಿರಬೇಕು. ತೋರ್ಬೆರಳು ಅಂದರೆ 2ನೇ ಬೆರಳು ಮತ್ತು 1ನೇ ಬೆರಳು ಅಂದರೆ ಹೆಬ್ಬೆರಳು ತೋರ್ಬೆರಳು 1ನೇ ಬೆರಳು 2ನೇ ಬೆರಳು ತುದಿಗಳು ಪರಸ್ಪರ ಕೂಡಿರಬೇಕು. ಅದೇ ರೀತಿ ಎಡಗೈ ಕೂಡ ನಿಮ್ಮ ತೋರ್ಬೆರಳು ಮತ್ತು ಹೆಬ್ಬೆರಳಿನ ತುದಿಗಳಲ್ಲಿ ಬಡಿತ ಮಿಡಿತ ಸಂವೇದನೆ ಅನುಭವ ಮಾಡಿ. ನಾನು ಅಂತರ್ಮುಖನಾಗಿದ್ದೇನೆ, ನನಗೆ ನನ್ನ ಅನುಭವ ಆಗ್ತಾ ಇದೆ. ನಾನು ಕೇವಲ ನನ್ನೊಳಗೆ ಇದ್ದೇನೆ, ನನಗೆ ಯಾವ ಜಗತ್ತಿನ ಅನುಭವವಿಲ್ಲ, ಯಾವ ಜಗತ್ತಿನ ಜ್ಞಾನವೂ ಅರಿವೂ ಇಲ್ಲ. ಕೇವಲ ನನಗೆ ನನ್ನ ಅರಿವು ಆಗ್ತಾ ಇದೆ. ಅದಕ್ಕೆ ಮಧ್ಯ ಬೆರಳೊಂದು ಕೂಡಿಸಿ ಮಧ್ಯ ಬೆರಳನ್ನು ಕೂಡಿಸಿ ಒಟ್ಟಿಗೆ 3 ಬೆರಳುಗಳ ತುದಿಗಳನ್ನು ಅನುಭವ ಮಾಡಿ. ಹೆಬ್ಬೆರಳು, ತೋರ್ಬೆರಳು ಅಂದರೆ 2ನೇ ಬೆರಳು, 1ನೇ ಬೆರಳು ಮತ್ತು 3ನೇ ಬೆರಳು ಅಂದರೆ ಮಧ್ಯ ಬೆರಳು 3 ಬೆರಳುಗಳನ್ನು ಕೂಡಿಸಿ ಅದರ ತುದಿಗಳನ್ನು ಅನುಭವ ಮಾಡಿ. ಅಲ್ಲಿ ಬಡಿತ ಮಿಡಿತ ಸಂವೇದನೆ, ನಾನೆಂಬ ಅರಿವು ಅಸ್ತಿತ್ವ ಅನುಭವ ಆಗ್ತಾ ಇದೆ. ಶಾಂತಿ ಶಾಂತಿ ಅನುಭವ ಮಾಡಿ. ಅದಕ್ಕೆ ಇನ್ನೊಂದು 4ನೇ ಬೆರಳನ್ನು ಕೂಡಿಸಿ
ಅಂದರೆ ಒಟ್ಟು ಹೆಬ್ಬೆರಳಿಂದ ಸೇರಿ ಉಂಗುರು ಬೆರಳಿನವರೆಗೆ 4 ಬೆರಳಿನ ತುದಿಗಳನ್ನು ಕೂಡಿಸಿ 4 ಬೆರಳುಗಳ ತುದಿಗಳನ್ನು ಅನುಭವ ಮಾಡಿ. ಬಡಿತ ಮಿಡಿತ ಸಂವೇದನೆ ತುದಿಗಳಲ್ಲಿ ಈ ರೀತಿ ಈ ತುದಿಗಳನ್ನು ಕೂಡಿಸುವುದರಿಂದ ಆ ಕೈಗಳ ಮೂಲಕ, ಕೈ ಬೆರಳಿನ ಮೂಲಕ ಏನೊಂದು ನಮ್ಮ ಊರ್ಜಾ ಶಕ್ತಿ ಹೊರಗಡೆ ವ್ಯಯವಾಗ್ತಿತ್ತು, ಹೊರಗಡೆ ಹೋಗ್ತಿತ್ತು, ಅದು ಈಗ ಹೊರಗಡೆ ಹೋಗದೆ ಒಳಗಡೆ ಸಮಾವೇಶ ಆಗ್ತಾಯಿದೆ. ಒಳಗಡೆನೇ ಇಂಗಿತವಾಗ್ತಾ ಇದೆ, ಒಳಗಡೆ ಕೂಡಿಕೊಳ್ತಾ ಇದೆ. ಇದರಿಂದ ನಮ್ಮ ಊರ್ಜಾ ಶಕ್ತಿ ಸಂಗ್ರಹವಾಗ್ತಾ ಹೋಗ್ತದೆ. ಅಂದರೆ ಆತ್ಮನ ವೀರ್ಯ ಶಕ್ತಿ, ಆತ್ಮನ ಅನಂತ ವೀರ್ಯ ಶಕ್ತಿ ಅದಕ್ಕೆ ಇನ್ನೊಂದು ಬೆರಳನ್ನು ಕೂಡಿಸಿ, ಕಿರುಬೆರಳು, ಒಟ್ಟು ಬಲಗೈ 5 ಬೆರಳುಗಳನ್ನು ಕೂಡಿಸಿ, ಹಾಗೆ ಒಟ್ಟು ಎಡಗೈ 5 ಬೆರಳುಗಳ ತುದಿಗಳನ್ನು ಕೂಡಿಸಿ 5 ಬೆರಳುಗಳ ತುದಿಗಳಲ್ಲಿ ಯಾವ ರೀತಿಯ ವೇದನೆ ಸಂವೇದನೆ ಅನುಭವ ಆಗ್ತಾ ಇದೆ ನೋಡಿ. ನಾನಿದ್ದೇನೆಂಬ ಅರಿವು ಅನುಭವ, ನಾನು ಎಂಬ ಅರಿವು ಅನುಭವ. ಅದೇ ಶುದ್ಧಾತ್ಮ. ಅದರ ಮೇಲೆ ಮನಸ್ಸಿಡಿ. ಒಂದು ಹಸ್ತವನ್ನು ನಿಮ್ಮ ಕಾಲ ಹತ್ರ ತಗೊಂಡು ಹೋಗಿ, ಒಟ್ಟಿಗೆ 2 ಹಸ್ತಗಳನ್ನು ಕಾಲ ಹತ್ರ ತಗೊಂಡು ಹೋಗಿ ನಿಮ್ಮ ಮಂಡಿಗಾಲ ಮೇಲೆ ಹಸ್ತವನ್ನು, ಬೆರಳುಗಳನ್ನು ಬಿಚ್ಚಿ ಹಸ್ತವನ್ನು ಇಡಿ. ಅಂದರೆ ಬಿಚ್ಚಬೇಕಾದ್ರೆ ನಿಮ್ಮ ಕಾಲಿನ ಹತ್ತಿರ ಹೋಗಬೇಕು. 5 ಬೆರಳುಗಳನ್ನು ಕಾಲಿಗೆ ಸ್ಪರ್ಶ ಮಾಡಿ ನಿಧಾನಕ್ಕೆ ಹೂ ಅರಳಿದಂಗೆ ನಿಮ್ಮ ಬೆರಳುಗಳನ್ನು ಅಗಲ ಮಾಡಬೇಕು. ಶಾಂತಿ ಶಾಂತಿ ಅನುಭವ ಮಾಡಿ. ಅಂತರ್ಮುಖ ಧ್ಯಾನಾಭ್ಯಾಸ ಮಾಡುವುದರಿಂದ ಕಷಾಯಗಳು ಮಂದವಾಗುತ್ತವೆ, ಕಷಾಯಗಳು ಉಪಶಮವಾಗುತ್ತವೆ, ಕ್ಷಯವಾಗುತ್ತವೆ ಮತ್ತು ಕ್ಷಯೋಕ್ಷಮವಾಗುತ್ತವೆ. ಅಂದರೆ ನಮ್ಮ ಕಷಾಯಗಳು ನಷ್ಟವಾಗುತ್ತವೆ. ಮಂದ 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 ಅತಿಮಂದ ಹೀನ ಹೀನ ಕ್ಷೀಣ ಕ್ಷೀಣವಾಗುತ್ತವೆ, ಕೊನೆಗೆ ನಷ್ಟವಾಗುತ್ತವೆ. ಸ್ವಾಧ್ಯಾಯದಿಂದ ಕಷಾಯಗಳು ನಷ್ಟವಾಗುವುದು ಗ್ಯಾರಂಟಿ ಇಲ್ಲ. ಯಾಕಂದರೆ ಕರ್ಮ ಉದಯ ಬಂದಾಗ ಅಲ್ಲಿ ಕಷಾಯಗಳನ್ನು ಹತ್ತಿಕ್ಕುವುದು ಬಹಳ ಕಷ್ಟ. ಆದರೆ ಅಂತರ್ಮುಖ ಧ್ಯಾನ ಮಾಡುವವರಿಗೆ ಕಷಾಯಗಳನ್ನು ಹತ್ತಿಕ್ಕುವುದು ಬಹಳ ಸುಲಭ. ಯಾಕಂದರೆ ಅವರು ತಮ್ಮ ಆತ್ಮನಲ್ಲಿ ಲೀನವಾದಾಗ
ಕಷಾಯಗಳು ತಾನೇ ಸಂವರವಾಗುತ್ತದೆ. ಆದರೆ ಸ್ವಾಧ್ಯಾಯ ಮಾಡುವಾಗ ಕಷಾಯ ಸಂವರ ಆಗುವುದಿಲ್ಲ. ಧ್ಯಾನಾಭ್ಯಾಸ ಮಾಡುವಾಗ ಮಾತ್ರ ಸಂವರ ನಿರ್ಜರೆ ಮೋಕ್ಷ ಆಗುತ್ತದೆ. ಶಾಂತಿ ಶಾಂತಿ ಅನುಭವ ಮಾಡಿ, ಯಾವ ಚಿಂತೆ ವಿಚಾರವೂ ಇಲ್ಲ. ಈ ರೀತಿಯ ಅಂತರ್ಮುಖ ಮಾರ್ಗವನ್ನು ಪಂಚಪರಮೇಷ್ಠಿಗಳು ಹೇಳಿದ್ದಾರೆ. ಅವರ ಅನಂತ ಉಪಕಾರಕ್ಕೆ ಅನಂತಾನಂತ ನಮನಗಳನ್ನು ಸಲ್ಲಿಸುತ್ತಾ, ನಿಜ ಮೋಕ್ಷದಾತ, ನಿಜ ಶುದ್ಧಾತ್ಮ ಅಂದರೆ ನಾನು, ನನಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ಎರಡೂ ಹಸ್ತಗಳನ್ನು ಕಣ್ಮೇಲಿಟ್ಟುಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಹೊರಗಡೆ ಬೆಳಕನ್ನು ನೋಡಬೇಡಿ. ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಓಡಾಡಿಸಿ. ಜಡ ಶರೀರದಲ್ಲಿ ನಿಮ್ಮ ಅಸ್ತಿತ್ವ ಎಲ್ಲಿದೆ? ಜಡ ಶರೀರದಲ್ಲಿ ನಾನು ಎಲ್ಲೆಲ್ಲಿದ್ದೇನೆ? ಎಲ್ಲಿಂದ ಎಲ್ಲಿವರೆಗಿದ್ದೇನೆ? ನಾನು ಎಲ್ಲಿದ್ದೇನೆ? ಅದನ್ನು ಹುಡುಕಾಡಿ ಅನುಭವ ಮಾಡಿ. ನಾನು ಜಡ ಶರೀರದಲ್ಲಿ ಪಾದದಿಂದ ಹಿಡಿದು ನೆತ್ತಿವರೆಗೆ ಇದ್ದೇನೆ. ಕೂದಲು ಉಗುರನ್ನು ಬಿಟ್ಟು ಶಾಂತಿ ಶಾಂತಿ ಅನುಭವ ಮಾಡಿ. ಕಣ್ಣುಗಳನ್ನು ಮುಚ್ಚಿ ಒಂದು ಹಸ್ತವನ್ನು ಮೊದಲು ಎತ್ತಿ ಮಂಡಿಗಾಲ ಮೇಲಿಡಿ. ಆಮೇಲೆ ಇನ್ನೊಂದು ಹಸ್ತವನ್ನು ಎತ್ತಿ ಇನ್ನೊಂದು ಮಂಡಿಗಾಲ ಮೇಲಿಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಆಮೇಲೆ ಇನ್ನೊಂದು ಹಸ್ತವನ್ನು ಎತ್ತಿ ಕಣ್ಣುಗಳನ್ನು ಮುಚ್ಚಿರಬೇಕು. ಕಣ್ಣುಗಳನ್ನು ಮುಚ್ಚಿ ಒಂದು ಹಸ್ತವನ್ನು ಮೊದಲೆತ್ತಿ ಮಂಡಿಗಾಲ ಮೇಲೆ ಇಡಿ. ಆಮೇಲೆ ಇನ್ನೊಂದು ಹಸ್ತವನ್ನು ಎತ್ತಿ ಇನ್ನೊಂದು ಮಂಡಿಗಾಲ ಮೇಲೆ ಇಡಿ. ಯಾವ ವಿಚಾರ ಚಿಂತೆಗಳಿಲ್ಲ. ಎಲ್ಲ ಚಿಂತೆ ವಿಚಾರಗಳು, ಪುಣ್ಯ ಪಾಪ ವಿಚಾರ ವಿಕಲ್ಪಗಳು, ಕ್ರಿಯೆಗಳು ಎಲ್ಲವೂ ಶಮನವಾಗಿ ಹೋಯಿತು, ಮಂದವಾಗಿ ಹೋಯಿತು, ನಿರೋಧವಾಯಿತು. ಇದೇ ಸಂವರ ತತ್ವ. ಆನಂದ ಆನಂದ ಬರಲಿಕ್ಕೆ ಪ್ರಾರಂಭವಾಯಿತು. ಇದೇ ಸಂವರ ತತ್ವ. ಮನಸ್ಸು ಹೊರಗಡೆ ಜಡ ಶರೀರ, ಒಳಗಡೆ ನಾನೆಂಬ ಅರಿವು ಚೇತನ ಶರೀರ, ಎಲ್ಲವೂ ಹಗುರಾಯಿತು. ಇದೇ ನಿರ್ಜರ ತತ್ವ. ಪೂರ್ವಜನ್ಮದ ಕೆಲವು ಕರ್ಮಗಳು ನಷ್ಟವಾಯಿತು. ಆನಂದ ಆನಂದ ಅನುಭವ ಮಾಡಿದ್ರಿ. ನಿಮ್ಮ ಆತ್ಮ ಪ್ರದೇಶದಲ್ಲಿ, ನಿಮ್ಮ ಅಸ್ತಿತ್ವದಲ್ಲಿ ನಾನೆಲ್ಲಿದ್ದೇನೆ, ಎಲ್ಲೆಲ್ಲಿ ನಿಮಗೆ ಜಡ ಶರೀರದಲ್ಲಿ ನಾನಿದ್ದೇನೆ ಅಂತ ಅನುಭವ ಆಗ್ತಾ ಇತ್ತು. ಆ ಅರಿವು, ಅನುಭವ, ಫೀಲಿಂಗ್ ಮೇಲೆ ಮನಸ್ಸಿಟ್ಟಿದ್ರಿ. ಇದೇ ಮೋಕ್ಷ ತತ್ವ. ಆತ್ಮನ ಮೇಲೆ ಮನಸ್ಸಿಡುವುದೇ ಮೋಕ್ಷ ತತ್ವ. ಇದರಿಂದ ಮುಕ್ತಿ, ಸಂಸಾರ ಮುಕ್ತಿ ಸಿಗುತ್ತದೆ, ಕ್ಷೇತ್ರ ಮುಕ್ತಿ ಸಿಗುತ್ತದೆ, ಭಾವ ಮುಕ್ತಿ ಸಿಗುತ್ತದೆ, ದ್ರವ್ಯ ಮುಕ್ತಿ ಸಿಗುತ್ತದೆ. ಆತ್ಮನ ಮೇಲೆ ಮನಸ್ಸಿಟ್ಟಾಗಲೇ ದ್ರವ್ಯ, ಭಾವ, ಕ್ಷೇತ್ರ ಮುಕ್ತಿಗಳು ಸಿಗುತ್ತವೆ. ದೇಹ ಮುಕ್ತಿ ಸಿಗತ್ತೆ, ದೃಷ್ಟಿ ಮುಕ್ತಿ ಸಿಗತ್ತೆ, ಮೋಹ ಮುಕ್ತಿ ಸಿಗತ್ತೆ, ದೇಹ ಮುಕ್ತಿ ಸಿಗತ್ತೆ. ಈ ರೀತಿ ಅಂತರ್ಮುಖ ಮಾರ್ಗ ಅಭ್ಯಾಸವನ್ನು ಇಲ್ಲಿಗೆ ಇವತ್ತು ಪೂರ್ಣಗೊಳಿಸುತ್ತಾ, ಓಂ ಶಾಂತಿ ಶಾಂತಿ ಶಾಂತಿ.